ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ಹಾಕುವಂಥ ವರ್ಕು, ಫ್ಲವರೇ ಆಯಿತು, ಲೀಫ್ ಆಯಿತು, ಪ್ರತಿಯೊಂದು ನಾನು ಎಷ್ಟು ಚಿಕ್ಕದಾಗಿ ಹಾಕ್ತೀನಿ, ಎಷ್ಟು ದೊಡ್ಡದಾಗಿ ಹಾಕ್ತೀನಿ, ಈ ಡೌಟ್ಸ್ ಏನಿದೆ ಅಲ್ವಾ ನಿಮಗೆ, ಆ ಡೌಟ್ಸನ್ನ ಕ್ಲಿಯರ್ ಮಾಡ್ತೇನೆ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಏನು ಹಾಕ್ತಾಯಿದ್ದೀನಿ ನೋಡಿ, ಅದು ಬಂದುಬಿಟ್ಟು 1/4 ಇಂಚ್ ಅಷ್ಟೇ ಉದ್ದ ಇರೋದು, ಅದ್ರ ಮೇಲೆ ಇಲ್ಲ. ಮೆಜರ್ ಟೇಪ್ ನೀವು ಮಾಡಿದರೆ ಟೇಪಿಂದ ಹಿಡಿದು ಒಂದು 2 ಗೆರೆ ಅಷ್ಟೇ ಉದ್ದ ಬರುತ್ತೆ. ಅದು ನೋಡೋಕ್ಕೆ ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ. ಇನ್ನೊಂದು ಏನು ಗೊತ್ತಾ, ಇದು ಏನು ನಾನು ಫ್ಲವರ್ ಹಾಕಿದ್ದೀನಿ ನೋಡಿ, ಅದು ಬಂದುಬಿಟ್ಟು ಫ್ಲವರು ಉದ್ದ ಆಯಿತು, ಅಗಲ ಆಯಿತು, 1 ಇಂಚ್ ಮೇಲೆ ಇಲ್ಲವೇ ಇಲ್ಲ. ಅಂದರೆ 1 ಇಂಚ್ ಒಳಗಡೆನೇ ಇದೆ. ಇನ್ನೂ 1 ಇಂಚ್ 2 ಗೆರೆ ಒಳಗಡೆನೇ ಬರುತ್ತೆ ಅಂದ್ಕೊಳ್ಳಿ, 1 ಇಂಚು ಫುಲ್ ಇಲ್ಲ. ಅದೇನು ದೊಡ್ಡ ಲೀಫ್ ಹಾಕಿರ್ತೀನಲ್ವ, ಅದು ಮಾತ್ರ ನಾನು 1/2 ಇಂಚ್ ಹಾಕಿರ್ತೇನೆ. ಇದು ಕೂಡ ಅಷ್ಟೇ, ಕರ್ವ್ ಏನು ಇವಾಗ ನಾನು ಸಿಂಪಲಾಗಿ ಗೋಲ್ಸರಿಯಿಂದ ಹಾಕ್ತಾ ಇದೆ ನೋಡಿ, ಅದು ಕೂಡ 1/2 ಇಂಚ್ ಅಷ್ಟೇ ಇದೆ. ನೋಡೋಕ್ಕೆ ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ನಾವು ಡಿಸೈನ್ ಎಷ್ಟು ಚಿಕ್ಕದಾಗಿ ಹಾಕ್ತೀವಿ ನೋಡಿ, ವರ್ಕ್ ಅಷ್ಟೇ ಫಿನಿಶಿಂಗ್ ಜೊತೆ ಆಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ನಾವು ದೊಡ್ಡದಾಗಿ ಹಾಕ್ತಾ ಹೋದರೆ ಅದೇನೋ ಲುಕ್ ಕೊಡಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನೀವು ಆದಷ್ಟು ಚಿಕ್ಕದಾಗಿ ಹಾಕೋಕ್ಕೆ ಟ್ರೈ ಮಾಡಿ. ಇದು ಕೂಡ ಅಷ್ಟೇ, ನಾನು ಇವಾಗ ಏನು ಎಲೆ ಹಾಕ್ತಾ ಇದ್ದೀನಿ ನೋಡಿ ಝರಿಯಿಂದ, ಅದು ಕೂಡ 1/4 ಇಂಚ್ ಅಷ್ಟೇ ಇರೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ಇವಾಗ ನಾವು ಕರ್ವ್ ತಗೊಂಡಾಗ ಏನಾಗುತ್ತೆ, ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ಉದ್ದ ಹಾಕಿದಾಗ ಏನಾಗುತ್ತೆ, ಅದು ದೊಡ್ಡದಾಗಿ ಥರ ಕಾಣಿಸುತ್ತೆ. ಬಟ್ ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ, ಅದು 1/4 ಇಂಚ್ ಮೇಲೆ ಇರಲ್ಲ. ನೀವು ಅಷ್ಟೇ, ಇವಾಗ 1 ಇಂಚ್ ಹಾಕ್ತಾ ಇದ್ದೀರಾ, 1 ಇಂಚ್ ಗ್ಯಾಪ್ ಬಿಟ್ಟಿದ್ದೀರಾ, ಅದರಲ್ಲಿ ನೀವು ನೋಡಿಕೊಂಡು ವರ್ಕ್ ಮಾಡಬೇಕು. ಇವಾಗ ನೋಡಿ, ಇದು ಗೋಲ್ಡ್ ಕಲರ್ ನಾನು ಹಾಕ್ತಾ ಇದ್ದೀನಿ ಝರಿಯಿಂದ, ಅದು ಕೂಡ ನಾನು 1/4 ಇಂಚ್ ಅಷ್ಟೇ. ಇದು ಬಂದುಬಿಟ್ಟು ಏನು ದೊಡ್ಡ ಲೀಫ್ ಹಾಕಿದ್ದೀನಿ ನೋಡಿ, ದೊಡ್ಡ ಎಲೆ ಹಾಕಿದ್ದೀನಿ, ಅದು ಮಾತ್ರ ಬಂದುಬಿಟ್ಟು 1/2 ಇಂಚ್ ಬರುತ್ತೆ. ಮಿಕ್ಕಿರೋದೆಲ್ಲ 1/4 ಇಂಚ್ ಅಷ್ಟೇ. ಇವಾಗ ರೌಂಡ್ ಫಿಗರ್ ಈ ಫ್ಲವರೇ ಬಂದುಬಿಟ್ಟು ನಿಮಗೆ 1 ಇಂಚು ಇಲ್ಲ, ಅಷ್ಟು ಅಗಲನೇ ಬರೋದು, ಅದು ಅದಕ್ಕಿಂತ ಜಾಸ್ತಿ ಬರಲ್ಲ. ಮತ್ತು ಫ್ರೆಂಡ್ಸ್, ನೀವು ಒಬ್ಬರು ಕೇಳಿದರೆ ಥ್ರೆಡ್ ಡಿಸ್ಟೆನ್ಸು ಹೇಳಬೇಕು ಅಂತ. ಇದರಲ್ಲಿ ಡಿಸ್ಟೆನ್ಸ್ ಅನ್ನೋಕ್ಕೆ ಏನಿರುತ್ತೆ ಫ್ರೆಂಡ್ಸ್, ಇವಾಗ ನೀವು ನೋಡಿರ್ತೀರ, ವರ್ಕ್ ಮಾಡಿರೋಂಥ ಬ್ಲೌಸು ಕೂಡ ನೋಡಿರ್ತೀರ, ಕಲಿಯೋರು ಕೂಡ ಹಾಕಿರ್ತೀರ. ನಾವು ಎಷ್ಟು ಜಾಗ ಕಡಿಮೆ ಬಿಡ್ತೀವಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಜಾಸ್ತಿ ಜಾಗ ಗ್ಯಾಪ್ ಬಿಟ್ಬಿಟ್ಟು ವರ್ಕ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದು ಕೂಡ ನೋಡಿ, ಇವಾಗ ಹಾಕುವಾಗ ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ. ಇದು ಬಂದುಬಿಟ್ಟು 1/2 ಇಂಚ್ ಇದೆ ಇವಾಗ ನಾನು ಹಾಕ್ತಾ ಇರೋವಂಥದ್ದು, ಅದಕ್ಕಿಂತ ಜಾಸ್ತಿ ಏನಿರಲ್ಲ. ಅದು ಪಕ್ಕದಲ್ಲಿ ಏನಿದೆಯಲ್ಲ 2 ಗೆರೆ 1/4 ಇಂಚ್ ಅಷ್ಟೇ ಇರುತ್ತೆ. ಇದು ಅಷ್ಟೇ 1/4 ಇಂಚ್ ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಇದು 1/2 ಇಂಚ್ ಅಂದರೆ ಇವಾಗ ಒಂದು ರೌಂಡ್ ಏನು ಬಂದಿದೆ ನೋಡಿ, 1/2 ಇಂಚ್ ಬಂದಿದೆ. ಅದರಲ್ಲಿ ಅರ್ಧ ಅಂದರೆ 1/4 ಇಂಚ್ ಅಷ್ಟೇ ಅಗಲ ಬರುತ್ತೆ ಅದು ಲೀಫು. ಇದು ಅಷ್ಟೇ 1/4 ಇಂಚ್. ಇದು ಕರ್ವ್ ಆಗಿರೋದ್ರಿಂದ ಏನು ಕಾಣಿಸುತ್ತೆ ನಮಗೆ, ದೊಡ್ಡದಾಗಿರೋ ಥರ ಕಾಣಿಸುತ್ತೆ. ಇದು ಬಂದುಬಿಟ್ಟು 1/2 ಇಂಚ್ ನಾನು ಎಲೆ ಹಾಕ್ತಾ ಇರೋವಂಥದ್ದು. ಇವಾಗ ಅದ್ರ ಮೇಲೇ ನಾನು 1 ಇಂಚ್ವರೆಗೂ ಕಾಣಿಸ್ಬೇಕು, ಅದು ವರ್ಕ್ ರೆಡಿ ಆಗೋದು ನಮಗೆ 1 ಇಂಚ್ ಒಳಗಡೆ ಬೇಕು ಅಂದಾಗ ಆ ಥರ ಹಾಕ್ಕೋಬೇಕು. ಇದು ನೋಡಿ, ಇವಾಗ 1 ಇಂಚ್ ಫುಲ್ 1 ಇಂಚ್ ಬರುತ್ತೆ ನಮಗೆ ವರ್ಕು. ಅದರಲ್ಲೇ ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರಬೇಕು ಅಂದಾಗ ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು. ಅದು ಮೇಲ್ಗಡೆ ಏನು ಔಟ್ಲೈನ್ ಮಾಡ್ತೀವಿ ಅದು ಅವಾಗ ಸರಿ ಹೋಗುತ್ತೆ. ಇವಾಗ ನಾನು ನಿಮಗೆ 2 ಫ್ಲವರ್ ತೆಗೆದುಬಿಟ್ಟು 1 ಇಂಚ್ ಒಳಗಡೆ 1 ಇಂಚ್ ಬಿಟ್ಟಿರ್ತೇನೆ, ಜಾಸ್ತಿ ಏನು ಬಿಡಲ್ಲ ಗ್ಯಾಪು. ಅದ್ರ ಒಳಗಡೆ ನಾನು ವರ್ಕ್ ಮಾಡಿ ನಿಮಗೆ ತೋರಿಸ್ತೇನೆ. 1 ಇಂಚ್ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಅದು ಎಷ್ಟು ದೊಡ್ಡದಾಗಿ ಬಂದಿರುತ್ತೆ ಅಂತ. ಏಕೆಂದರೆ ಇವಾಗ ನಾವು ವರ್ಕ್ ಮಾಡ್ತೀವಲ್ಲ, ನಾವು ವೀಡಿಯೋ ಮಾಡುವಾಗ ಹಾಕಿದಾಗ ಏನು ಅನಿಸುತ್ತೆ, ದೊಡ್ಡದಾಗಿದೆ ಅಂತ ಅನಿಸುತ್ತೆ. ಮತ್ತು ಈ ಫ್ಲವರ್ ನಾನು ಏನು ಹಾಕ್ತಾ ಇದ್ದೀನಿ ನೋಡಿ, ನಿಮ್ಗೆ ಇವಾಗ ಈ ಥರ ಬಂದಿಲ್ಲ, ನಾನು ಈಸಿಲಿ ಹಾಕಿದೆ ನಿಮಗೆ ಆಗಲೇ ತೋರಿಸಿದೆ. ಆ ಥರ ಬಂದಿಲ್ಲ ಅಂದಾಗ ಈ ಥರ ರೌಂಡ್ ಸರ್ಕಲ್ ಮಾಡ್ಕೊಳ್ಳಿ. ನೀವು ರೌಂಡ್ ಸರ್ಕಲ್ ಮಾಡಿಕೊಂಡು ಈ ಥರ ಮಾಡಿ ವರ್ಕ್, ಆವಾಗಲೂ ಫಿನಿಶಿಂಗ್ ಜೊತೆ ಚೆನ್ನಾಗಿ ಬರುತ್ತೆ ಈ ಫ್ಲವರು. ನೋಡಿ, ಇದು ನಾನು ಹಾಕಿರೋಂಥದ್ದು ನಿಮಗೆ ಮೆಜರ್ ಮಾಡಿ ಆಮೇಲೆ ತೋರಿಸ್ತೇನೆ ನಾನು. ಮತ್ತು ಈ ಫ್ಲವರು ಇದು ನೋಡಿ, ಈ ಥರ ಬರಲ್ಲ, ಅಂದರೆ ಎಲ್ಲ ಸರಿ ಸಮಾನವಾಗಿ ಬರ್ತಾ ಇಲ್ಲ ಲೀಫ್ ಅಂತ ಅಂದರೆ ಆವಾಗ ಈ ಥರ 4 ಪೋರ್ಷನ್ ಮಾಡ್ಕೊಳ್ಳಿ. ನೀವು 4 ಭಾಗ ಮಾಡ್ಕೊಂಡಾದಮೇಲೆ ಅದಕ್ಕೆ ಸರಿಯಾಗಿ ನೀವು 4 ಭಾಗದಲ್ಲೂ ವರ್ಕ್ ಮಾಡಾದಮೇಲೆ ಮಧ್ಯದಲ್ಲಿ ಏನು ಮಿಕ್ಕುತ್ತಲ್ವ ಜಾಗ, ಅದರಲ್ಲಿ ಈಸಿಲಿ ನೀವು ವರ್ಕ್ ಮಾಡ್ಬೋದು. ಆವಾಗ ಫಿನಿಶಿಂಗ್ ಜೊತೆ ನಿಮ್ಮ ಫ್ಲವರ್ ರೆಡಿ ಆಗುತ್ತೆ. ಸೇಮ್ ಇದೇ ಮೆಥಡನ್ನು ಯೂಸ್ ಮಾಡಿ ಫ್ರೆಂಡ್ಸ್, ಬೇಗನೆ ಕಲಿತೀರಾ. ಆಮೇಲೆ ನೀವು ಕೂಡ ಈಸಿಲಿ ಚೆನ್ನಾಗಿರೋಂಥ ಫ್ಲವರ್ ಹಾಕ್ತೀರಾ. ನೋಡಿ, ನಾನು ನಿಮ್ಗೆ ತೋರಿಸಿದೆ 1 ಇಂಚ್ ಅಷ್ಟೇ ನಾನು ಬಿಟ್ಟಿರೋವಂಥದ್ದು, ಅದರಲ್ಲೇ ನಾನು ವರ್ಕ್ ಮಾಡಿ ತೋರಿಸ್ತೇನೆ ನಿಮಗೆ. ಅಂದರೆ ಇದು ಏನು ಗೊತ್ತಾ, ಫೋನಲ್ಲಿ ಮಾತ್ರ ಅಷ್ಟು ದೊಡ್ಡದಾಗಿ ಬಂದಿರುತ್ತೆ, ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ದೊಡ್ಡದಾಗಿ ಹಾಕಿದ್ದೀವಿ ಅಂತ. ಅದಕ್ಕೆ ನಾನು ಮೆಜರ್ ಮಾಡಿ ತೋರಿಸೋದು, ನಾನು ಎಷ್ಟು ಅಗಲ ಹಾಕಿರ್ತೀನಿ ಡಿಸೈನ್ ಅಂತ. ಇದು 1/4 ಇಂಚು ದೊಡ್ಡ ಎಲೆ ಏನು ಬಂದಿದೆ ನೋಡಿ, ಅದು ಬಂದುಬಿಟ್ಟು 1/2 ಇಂಚ್ ಬರುತ್ತೆ ಅಷ್ಟೇ, ಜಾಸ್ತಿ ಏನು ಬರಲ್ಲ.
ನೋಡಿ ಇವಾಗ ಹಾಕ್ತಾ ಇರೋವಂಥದ್ದು 1/4 ಇಂಚ್ ಅಷ್ಟೇ ಇರೋದು. ಅದು ನೋಡುವಾಗ ಆಮೇಲೆ ಇವಾಗ ನೀವು ಹಾಕುವಾಗಲೂ ಅಷ್ಟೇ ಅವ್ರದ್ದು ಅಷ್ಟು ದೊಡ್ಡದಾಗಿ ಬಂದಿದೆ, ನಮ್ದು ಯಾಕೆ ಇಷ್ಟು ಬರ್ತಾ ಇದೆ, ಈ ಥರ ಮೈಂಡಲ್ಲಿ ಬರುತ್ತೆ ನಿಮಗೆ. ಆ ಥರ ನೋಡಿಕೊಂಡು ನೀವು ಸಿಂಪಲ್ಲಾಗಿ ವರ್ಕ್ ಮಾಡಿ. ಲೀಫೇ ಆಯಿತು, ಅಲ್ಲಿ ಏನೋ ಒಂದು ರೌಂಡ್ ಥರ ತೊಗೊಂಡು ಏನೋ ನೀವು ಶೇಪ್ ಮಾಡ್ತಾ ಇದ್ದೀರಾ, ಅದು ಕೂಡ ನೀವು ಅಷ್ಟೇ ಜಾಗದಲ್ಲಿ ರೆಡಿ ಆಗಬೇಕಪ್ಪ ಅಂದಾಗ ಏನು ಅನಿಸುತ್ತೆ ನಿಮಗೆ, ಇಲ್ಲಿ ಇದು ಬಂದರೆ ಸರಿ ಅನಿಸುತ್ತೆ, ಈ ಥರ ನಿಮ್ಮ ಮೈಂಡಲ್ಲೇ ಬರುತ್ತೆ. ವರ್ಕ್ ಮಾಡುವಾಗ ಈಸಿಲಿ ನೀವು ವರ್ಕ್ ಮಾಡ್ಬೋದು. ಇದು ಕೂಡ ಅಷ್ಟೇ 1/2 ಇಂಚೇ ಇರೋದು. ಮತ್ತು ಇದು ಸಿಂಪಲಾಗಿ ನಾನು ಹಾಕ್ತಾ ಇರೋಂಥದ್ದು ಎಲೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದರಲ್ಲಿ ಇವಾಗ 1 ಇಂಚಲ್ಲಿ ನಾನು ಇಷ್ಟೆಲ್ಲ ಫಿಲ್ ಮಾಡಿದ್ದೀನಿ ನೋಡಿ, ನೀವು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಮತ್ತು ಈಸಿಲಿ ನೀವು ಸಿಂಪಲಾಗಿ ಔಟ್ಲೈನ್ ಕೊಟ್ಟು ಒಂದು ಡಾಟ್ಸ್ ಥರ ಒಳಗಡೆ ಹಾಕಿಬಿಟ್ರೆ ಫಿನಿಶ್, ನಿಮ್ಮದು ವರ್ಕ್ ಎಲ್ಲ ರೆಡಿ ಆದಂಗೆ. ಇವಾಗ ನೋಡಿ, ನೋಡುವಾಗ ದೊಡ್ಡದಾಗಿ ಕಾಣಿಸುತ್ತೆ. ನಾನು ಚಿಕ್ಕ ಫ್ರೇಮಲ್ಲಿ ಹಾಕಿ ನಿಮ್ಗೆ ವರ್ಕ್ ಮಾಡಿ ತೋರಿಸಿರೋ ಅಂಥದ್ದು. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಟೇಪ್ ಮೆಜರ್ ಮಾಡೇ ತೋರಿಸ್ತಾ ಇದ್ದೀನಿ. 1 ಇಂಚು ಇಲ್ಲ ಫ್ಲವರ್, ಅದು 1 ಇಂಚ್ಗೆ 1-2 ಗೆರೆ ಕಡಿಮೆನೇ ಇದೆ. ಉದ್ದಾನೂ ಅಷ್ಟೇ 1 ಇಂಚ್ ಇರಲ್ಲ. ಈ ಲೀಫ್ ಬಂದುಬಿಟ್ಟು ಇವಾಗ ತೋರಿಸ್ತೇನೆ ನೋಡಿ, ಈ ಲೀಫ್ ಬಂದುಬಿಟ್ಟು 1/2 ಇಂಚ್ ಇದೆ ಅಷ್ಟೇ. ಈ ಎಲೆ ಬಂದುಬಿಟ್ಟು 1/2 ಇಂಚ್ ಇದೆ. ಅದ್ರ ಮೇಲ್ಗಡೆ ಏನು ಹಾಕಿದ್ದೀನಿ ನೋಡಿ, 2 ಗೆರೆ ಅಷ್ಟೇ, 1/4 ಇಂಚು ಅಷ್ಟೇ ಇರೋದು. ನೋಡಿ ಗೊತ್ತಾಗುತ್ತೆ ನಿಮಗೆ. ಉದ್ದಾನೂ ಅಷ್ಟೇ 1 ಇಂಚು ಇಲ್ಲ ಫ್ಲವರ್ದು, 1 ಇಂಚ್ಗೂ 2 ಗೆರೆ ಕಡಿಮೆನೇ ಇರುತ್ತೆ. ಮತ್ತು ಮಧ್ಯದಲ್ಲಿ ಏನು ವರ್ಕ್ ಮಾಡಿದ್ದೀನಲ್ವ, ಅದು ಬಂದುಬಿಟ್ಟು 1 ಇಂಚ್ ಒಳಗಡೆ ನಾನು ವರ್ಕ್ ಮಾಡಿರೋವಂಥದ್ದು. ನೋಡಿ 1/4 ಇಂಚು, 2 ಗೆರೆ ಅಷ್ಟೇ ಉದ್ದ. ಮತ್ತು ಒಂದು ಫ್ಲವರ್ ಬಂದುಬಿಟ್ಟು 1 ಇಂಚು ಅಗಲನೂ ಇರಲ್ಲ, 1 ಇಂಚು ಉದ್ದನೂ ಇರಲ್ಲ. ಇವಾಗ ಇದು ನೋಡಿ, ನಮಗಿವಾಗ ಜಾಸ್ತಿ ಅಗಲ ಬೇಕಪ್ಪ, ಸ್ವಲ್ಪ ಬಾರ್ಡ್ರ್ ಚೆನ್ನಾಗಿ ಅಗಲ ಕಾಣಿಸ್ಲಿ ಅಂದಾಗ 1 ಇಂಚ್ ಈ ಥರ ನೀವು ವರ್ಕ್ ಮಾಡ್ಕೊಂಡಾಗ 1 ಇಂಚ್ ಅಗಲ ಬರಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಎಲೆ ತೊಗೋಬೇಕು. ಇದು ನೋಡಿ, ಇವಾಗ ರೌಂಡ್ ಏನು ತೋರಿಸಿದ್ದೀನಲ್ವ, ಅದು 1/2 ಇಂಚ್ ಅಷ್ಟೇ ಇರೋದು. ಇದು ನೋಡಿ 1/2 ಇಂಚ್ಗಿಂತ ಸ್ವಲ್ಪ ಕಡಿಮೆನೇ ಇದೆ, ನೋಡ್ತಾ ಇರ್ಬೋದು ನೀವು. ನಿಮಗೆ ಇವಾಗ ಉದ್ದ ಬೇಕು ಅಂದಾಗ, ಡಿಸೈನ್ ಬಂದುಬಿಟ್ಟು ಸ್ವಲ್ಪ ಅಗಲ ಬರಬೇಕು ಅಂದಾಗ, ಸ್ವಲ್ಪ ಮೇಲ್ಗಡೆ ಎಲೆನ ನೀವು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಅದು ಉದ್ದ ಅಂದರೆ ಸ್ವಲ್ಪ ಅಗಲ ಡಿಸೈನ್ ಆಗುತ್ತೆ. ಅದೇ ಎಲೆನ ನೀವು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, 1 ಇಂಚ್ವರೆಗೂ ವರ್ಕ್ ಬರುತ್ತೆ. ಅವಾಗ ಇದರಲ್ಲೇ ನೋಡಿ, ಅದರಲ್ಲೇ ನಾನು 3 ವ್ಯತ್ಯಾಸ ತೋರಿಸಿದ್ದೀನಿ ನಿಮಗೆ. ಇದು ಕೂಡ ಅಷ್ಟೇ 1 ಇಂಚಲ್ಲೇ ನಾನು ಫ್ಲವರ್ ರೆಡಿ ಮಾಡಿರೋವಂಥದ್ದು. 1 ಇಂಚು ರೌಂಡ್ ಸರ್ಕಲ್ ಹಾಕ್ಕೊಂಡು ನಿಮ್ಗೆ ಈ ಪ್ಯಾಟರ್ನ್ ತೋರಿಸಿದ್ದೀನಿ ನಾನು. ಸರ್ಕಲ್ ಹಾಕ್ಕೊಂಡು ಕೂಡ ನೀವು ಈ ಥರ ಮಾಡ್ಬೋದು ಅಂತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಈ ಫ್ಲವರ್ ಬರ್ತಾ ಇಲ್ಲ ಅಂತ ನಮಗೆ ಒಬ್ಬರು ಫ್ರೆಂಡ್ ಹೇಳಿದರು, ಅವ್ರಿಗೋಸ್ಕರ ಆ ಫ್ಲವರ್ ನಾನು ಮಾಡಿ ತೋರಿಸಿದ್ದೀನಿ. ನೋಡಿ 2 ಗೆರೆ ಅಷ್ಟೇ ಇರೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ನಿಮ್ದು ಎಲ್ಲ ಡೌಟ್ಸ್ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತೆ ಸಿಗೋಣ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಬಾಯ್.